ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಮಾಡ್ತಿರೋ ರೆಸಿಪಿ ಪಲಾವು ಹೋಟೆಲ್ ಶೈಲಿದು. ಹೋಟೆಲ್ ಶೈಲಿಯಲ್ಲಿ ಹೇಗೆ ಮಾಡ್ತಾರೋ, ಹೋಟೆಲಲ್ಲಿ ತಿಂದರೆ ಇನ್ನೊಂದು ಸತಿ ತಿನ್ನಬೇಕು ಅನಿಸುತ್ತಲ್ಲ, ಆ ರೀತಿ ನಾನು ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಬೇಕು ಅಂತ ಹೇಳ್ತೀನಿ. ನೋಡಿ ಸಾಮಗ್ರಿಗಳು. ಪಲಾವ್ ಮಾಡೋಕ್ಕೆ ಮೇನ್ ಪಾಯಿಂಟು ವೆಜಿಟೇಬಲ್ಸ್ ಬೇಕು. ನೋಡಿ ಬೀನ್ಸು, ಗೆಡ್ಡೆಕೋಸು, ಆಲೂಗಡ್ಡೆ ಮತ್ತು ಕ್ಯಾರೆಟು, ಬಟಾಣಿ ಮತ್ತು ಈರುಳ್ಳಿ ಇಷ್ಟು ಬೇಕು. ರುಬ್ಕೊಳ್ಳಿಕ್ಕೆ ನೋಡಿ ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಕಾಯಿ, ಹಸಿಮೆಣಸಿನ್ಕಾಯಿ. ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ: ಎಣ್ಣೆ ಬೇಕು, ಪಲಾವ್ ಎಲೆ, ಚಕ್ಕೆ, ಸ್ಟಾರ್ ಹೂವು, ಏಲಕ್ಕಿ, ಶಾಯಿ ಜೀರಾ, ಸೋಂಪು, ಜಾಪತ್ರೆ ಮತ್ತು ಮರಾಠಿ ಮೊಗ್ಗು, ಲವಂಗ ಇಷ್ಟು ಬೇಕು. ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೀವು. ನೋಡಿ ಸ್ಟವ್ ಹಚ್ಕೊತಾ ಇದ್ದೀನಿ ನಾನೀಗ. ಸ್ಟವ್ ಹಚ್ಕೊಂಡು ನೋಡಿ ಕುಕ್ಕರ್ ಇಟ್ಟಿದ್ದೀನಿ ನಾನು. ಎಣ್ಣೆ ಮತ್ತು ಒಂಚೂರು ತುಪ್ಪ ಎರಡು ಹಾಕ್ಕೊಳ್ಳೋರು ಹಾಕ್ಕೋಬೋದು. ನಾನು ಎಣ್ಣೆ ಮಾತ್ರ ಹಾಕ್ತಾಯಿದ್ದೀನಿ. ನಿಮಗೆ ಯಾವ್ದು ಬೇಕು ಅನಿಸುತ್ತೆ ಎರಡು ಹಾಕ್ಕೊಳ್ಳಿ. ಬೇಕು ಅಂದರೆ ದೊಡ್ಡ ಸ್ಪೂನಲ್ಲಿ 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನೀಗ. ಎಣ್ಣೆ ಕಾಯೋಷ್ಟಿಗೆ ರುಬ್ಬಿಟ್ಕೊಳ್ಳೋಕ್ಕೆ ಇಟ್ಕೊಂಡಿದ್ವಲ್ಲ ಸಾಮಗ್ರಿಗಳನ್ನ ಅವೆಲ್ಲ ಹಾಕ್ಕೊಬಿಡೋಣ, ರುಬ್ಕೊಬಿಡೋಣ ಎಣ್ಣೆ ಕಾಯೋಷ್ಟಿಗೆ. ನೋಡಿ ಎಲ್ಲ ಸಾಮಗ್ರಿಗಳು ಇಟ್ಕೊಂಡಿದ್ನಲ್ಲ ಮಿಕ್ಸಿ ಮಾಡ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಆದಷ್ಟು ಬೆಳ್ಳುಳ್ಳಿ ಜಾಸ್ತಿ ಮಾಡ್ಕೊಳ್ಳಿ, ಶುಂಠಿ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ರುಬ್ಬೋಗ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ. ತರಿ ಇರಲಿ. ನೋಡಿ ರುಬ್ಕೊಂಡಿದ್ದಾಗಿದೆ. ನೋಡಿ ಈ ಥರ ತರಿ ಇರಲಿ, ತುಂಬ ನುಣ್ಣಗೆ ಮಾಡೋದೇನು ಬೇಡ. ನೋಡಿ ಎಣ್ಣೆ ಕಾದಿದೆ. ಇವಾಗ ನೋಡಿ ಮಸಾಲೆ ಪದಾರ್ಥಗಳು ಏನೇನು ಇಟ್ಕೊಂಡಿದ್ವೋ ಎಲ್ಲದೂ ಹಾಕ್ಕೊಬಿಡೋಣ. ನೋಡಿ ಅದೆಲ್ಲ ಗೋಲ್ತಾ ಇದೆ. ಒಂಚೂರು ಗೋಲ ತನಕ ಇರಬೇಕು. ಆಮೇಲೆ ಪಲಾವ್ ಎಲೆ ಇದೆಯಲ್ಲ ಅದನ್ನು ಹಾಕ್ಕೊಬಿಡೋಣ. ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂಚೂರು ಕೆಂಪು ಬಣ್ಣ ಆಗೋ ತನಕ ಗೋಲಿಸ್ಕೋಬೇಕು. ನೋಡಿ ಈರುಳ್ಳಿ ಬಣ್ಣ ತಿರುಗಿದೆ. ನೋಡಿ ಈರುಳ್ಳಿ ಚೆನ್ನಾಗಿ ಮಗ್ಗಿದೆ. ನೋಡಿ ಈ ಥರ ಮಗ್ಗಬೇಕು. ಆವಾಗಲೇ ಅದು ಟೇಸ್ಟು ಗೊತ್ತಾಗೋದು ನಿಮಗೆ. ಏನು ಮಾಡಿಬಿಡ್ತೀರ ಅಂದರೆ, ನೀವು ಮನೇಲಿ ಅರ್ಜೆಂಟಿಗೆ ಆಗಬೇಕು ಅಂದರೆ ಈರುಳ್ಳಿನ ಕ್ಲೀನಾಗಿ ಮಗ್ಗಿಸ್ಕೊಳ್ಳಲ್ಲ. ಹಾಗಾಗಿ ಈರುಳ್ಳಿ ಮಗ್ಗಿಸ್ಕೊಂಡು ಚೆನ್ನಾಗಿ ಮಗ್ಗಿಸ್ಕೊಳ್ಳಿ. ನಾನು ಹೋಟೆಲಲ್ಲಿ ಅಂತ ಅನ್ನಲ್ಲ, ಹೋಟೆಲಲ್ಲೂ ಅಷ್ಟೇ ಚೆನ್ನಾಗಿ ಕೆಂಪಗಾಗಂಗೆ ಮಗ್ಗಿಸ್ತಾರೆ. ನೋಡಿ ಈ ಥರ ಮಗ್ಗಿಸ್ಕೊಂಡ್ಮೇಲೆ ನೋಡಿ ತರಕಾರಿನ ತೊಳೆದು ಹೆಚ್ಚಿದ್ದೆ, ಮತ್ತು ಆಲೂಗಡ್ಡೆ ಎಲ್ಲ ಕೆಂಪತ್ತಿತ್ತು ಅಂತ ಮತ್ತೆ ತೊಳೆದ್ಬಿಟ್ಟು ಎಲ್ಲ ಮಿಕ್ಸಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ತರಕಾರೀಸು ಎಲ್ಲ ಮಿಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಇಷ್ಟಕ್ಕೆ ಹೆಂಗೆ ಬೇಕೋ ಹಂಗೆ ಹೆಚ್ಕೊಳ್ಳಿ, ಹೀಗೆ ಹೆಚ್ಕೊಳ್ಳಿ ಅಂತ ನಾನೇನು ಹೇಳ್ತಾ ಇಲ್ಲ. ನಿಮ್ಮ ಇಷ್ಟ ಅನುಸಾರವಾಗಿ ಹೆಚ್ಕೊಳ್ಳಿ. ನಮ್ಮನೇಲಿ ತರಕಾರಿ ಅನ್ನ ಎರಡೂ ಒಂದೇ ಸಮ ಇದ್ದರೆ ತಿಂತಾರೆ ನನ್ನ ಮಕ್ಕಳು. ಅಂದರೆ ನನ್ನ ಮಗ ತಿಂತಾನೆ. ಯಾವ ರೀತಿ ಮಾಡಿದ್ರೆ ಆ ರೀತಿ ತಿಂತಾನೆ ನನ್ನ ಮಗಳು ಇದ್ದಾಳಲ್ಲ, ಎಲ್ಲ ಎತ್ತಿಡ್ತಾಳೆ. ಅವಳಿಗೆ ಬೇಕಾಗಿರೋದು ಮಾತ್ರ ತಗೊಂಡು ತಿಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಇದು ಬೇಡ ಅಂತ ಎತ್ತಿಟ್ಬಿಡ್ತಾಳೆ. ಹಾಗಾಗಿ ನಾನು ಎಲ್ಲದೂ ಕಾಮನಾಗಿ ಹೆಚ್ಚಿಬಿಡ್ತೀನಿ. ನೋಡಿ ತರಕಾರಿ ಚೆನ್ನಾಗಿ ಮಗ್ಗಿದೆ. ಸ್ಮೆಲ್ ಬರ್ತಾಯಿದೆ, ಹಸಿ ವಾಸನೆ ಹೋಗೋ ತನಕ ಸ್ಮೆಲ್ ಬರ್ತಾಯಿದೆ. ಚೆನ್ನಾಗಿ ಮಗ್ಗಿಸ್ಕೊಳ್ಳಿ. ಪಲಾವು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಸ್ಮೆಲ್ ಹೋಗಿದೆ. ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಇಷ್ಟನ್ನು ಹಾಕ್ಕೊಬಿಡೋಣ. ನೋಡಿ ಹಾಕಿರೋ ಮಸಾಲೆನ ಫುಲ್ ಹಾಕ್ಕೊಬಿಟ್ಟು ಅದು ಎಣ್ಣೆ ಹಾಕಿರ್ತೀವಲ್ಲ, ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಗಬೇಕು. ಮಗ್ಗಿದ್ಮೇಲೆ ಆಮೇಲೆ ಅಕ್ಕಿ ಹಾಕಿ ಒಂದು ಸತಿ ಹುರ್ಕೋಬೇಕು. ಎಣ್ಣೆ ಬಿಡೋ ತನಕ ಮಗ್ಗಿಸ್ಕೊಳ್ಳಿ. ಹಸಿ ವಾಸನೆ ಹೋಗುತ್ತೆ. ಆವಾಗ ಹಸಿ ವಾಸನೆ ಹೋಗಿ
ಎಣ್ಣೆ ಬಿಡುತ್ತೆ ನೋಡಿ, ಆ ರೀತಿ ಮುಗಿಸ್ಕೋಬೇಕು. ಉರಿ ಸಣ್ಣ ಮಾಡ್ಕೋಬೇಡಿ, ಉರಿ ಜೋರಲ್ಲಿ ಇರಲಿ. ಅಕ್ಕಿ ಯೂಸ್ ಮಾಡೋದಾದ್ರೆ ರಾ ರೈಸ್ ಯೂಸ್ ಮಾಡಿ, ಇಲ್ಲ ಬುಲೆಟ್ ಅಕ್ಕಿ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ಗಳಲ್ಲೂ ಅದನ್ನೇ ಯೂಸ್ ಮಾಡೋದು, ಹಂಗಾಗಿ ಅದನ್ನೇ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದಿದೆ ಅಂದರೆ ಚೆನ್ನಾಗಿ ಬಂದಿದೆ ಮೇಡಮ್ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಇಲ್ಲ ಮೇಡಮ್ ಚೆನ್ನಾಗಿರಲಿಲ್ಲ, ನಾವು ಮಾಡಿದ್ವಿ ಚೆನ್ನಾಗಿಲ್ಲ ಅಂತಲೇ ಕಮೆಂಟ್ ಮಾಡಿ. ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದು ನೀವು ಹೇಗೆ ಹೇಳ್ತೀರಾ ಅನ್ನೋದ್ರ ಮೇಲೆ ಡಿಫ್ರೆನ್ಸ್ ಬರುತ್ತೆ. ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ, ನಾನು ಮಾಡ್ತಾರ ಸರಿ ಇಲ್ವನೋ ಅಂತ ಅನಿಸುತ್ತೆ ನನಗೆ. ಇನ್ನೂ ಸ್ವಲ್ಪ ಏನು ಪ್ರಿಪೇರ್ ಮಾಡ್ಕೋಬೇಕು, ಇನ್ನೂ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ ನನಗೂ. ಕಮೆಂಟ್ ಮಾಡ್ತಾರಿ, ಹೇಗೆ ಬರುತ್ತೆ ಹೇಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ. ನೋಡಿ ಮೊಗ್ಗಿದೆ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ನಿಮಗೆ ಸೈಡ್ ಕಾಣಿಸ್ತಾ ಇರ್ಬೋದು, ಆಯಿಲ್ ಬಿಡ್ತಾ ಇದೆ, ನಿಮಗೆ ನೋಡಿ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ. ನಾನು ಅಂದ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಂತ. ನೋಡಿ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ, ಅದನ್ನು ಹಾಕೊಬಿಡೋಣ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಒಂಚೂರು ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಅಕ್ಕಿನೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈ ರೀತಿ ಹುರ್ಕೊಳ್ಳಿ. ಹುರ್ಕೊಂಡ್ರೆ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ, ಗಮ್ ಅಂತ ಬರ್ತಾ ಇದೆ. ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿನೀರು ಹಾಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮುದ್ದೆ ಆಗಲ್ಲ, ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕೆಲವರು ಮೆಂತ್ಯ ಸೊಪ್ಪು ಹಾಕೋದಾಗಲಿ, ಸಬ್ಸಿಗೆ ಸೊಪ್ಪು ಹಾಕೋದಾಗಲಿ, ಆ ಥರ ಎಲ್ಲ ಮಾಡಬೇಡಿ. ಪಲಾವ್ ಅಂದಮೇಲೆ ಆ ಸೊಪ್ಪಿನ ಪಲಾವೇ ಬೇರೆ ಮಾಡೋದು. ಇದ್ರ ವೆಜಿಟೇಬಲ್ ಪಲಾವೇ ಬೇರೆ ಮಾಡೋಣ. ಸೊಪ್ಪೆಲ್ಲ ಹಾಕ್ಬಿಟ್ರೆ ಸೊಪ್ಪಿನ ಪಲಾವ್ ಆಗುತ್ತೆ, ಅದು ವೆಜಿಟೇಬಲ್ ಪಲಾವು ಅನಿಸಲ್ಲ ನಿಮಗೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಕೈ ಆಡ್ಕೊಬಿಡಿ ಒಂದ್ಸತಿ, ಕ್ಲೀನಾಗಿ ಎಲ್ಲದಕ್ಕೂ ಹೊಂದುತ್ತೆ. ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ, ಒಂದು ಕಡೆ ನೀರು ಹಾಕಿದ್ರೆ ಒಂದು ಕಡೆ ಉಪ್ಪಿರುತ್ತೆ, ಒಂದು ಕಡೆ ಇರಲ್ಲ. ಅರ್ಜೆಂಟಿಗೆ ಕೈ ಆಡ್ದಲ್ಲಿ ಮುಚ್ಚಿಬಿಡ್ತೀರ, ಹಂಗಾಗೋದು ಬೇಡ ಅಂತೇಳಿ ಇವಾಗ ಉರಿಯೋಗ್ಲಿ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಚೂರು ಅಂದ್ರಲ್ಲ ಮೇಡಮ್ ಅಂತ ಅನ್ಬೇಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನು. ನೋಡಿ ಆಗಿದೆ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಬಿಸಿನೀರು ಕಾಯಿಸಿರೋದು ಹಾಕ್ತಾಯಿದ್ದೀನಿ ನಾನು. ಮಿಕ್ಸಿಯಲ್ಲಿ ಖಾರ ರುಬ್ಬಿರ್ತೀವಲ್ಲ, ಅದ್ರದ್ದು ನೀರು ಹಾಕ್ಕೊಬಿಡೋಣ ಸ್ವಲ್ಪ. ನೋಡಿ ಹಾಕ್ಕೊಂಡಿದ್ದೀನಿ. ನೋಡಿ ಬಿಸಿನೀರು ಹಾಕಿರೋದ್ರಿಂದ ಆವಾಗಲೇ ಕುದಿ ಬರ್ತಾ ಇದೆ. ನೋಡಿ ಕುದಿ ಬರ್ತಾ ಇದೆ. ಬಿಸಿನೀರು ಹಾಕ್ಕೊಂಡು ಜಲ್ದಿ ಆಗುತ್ತೆ. ನೋಡಿ ಕೈ ಆಡಿದ್ದೀನಿ. ಉಪ್ಪು ಹಾಕಿದ ಕೈ ಆಡ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೂ ಕೈ ಆಡಿ. ಅದಕ್ಕೆ ನಾನು ಉರಿಯೋವಾಗಲೇ ಉಪ್ಪು ಹಾಕಿ ನಿಮಗೆ ತೋರಿಸಿದ್ದು. ಆದಷ್ಟು ಹರಳುಪ್ಪು ಹಾಕೊಳ್ಳಿ, ಪುಡಿ ಉಪ್ಪು ಹಾಕೊಂಡು ಅಂದಾಜು ಗೊತ್ತಾಗಲ್ಲ. ನೋಡಿ ಕುದೀತಾ ಇದೆ. 2 ವಿಷಲ್ ಮಾಡಿಸ್ಬಿಡಿ. ನೋಡಿ ಮುಚ್ಚುತ್ತಾ ಇದ್ದೀನಿ ಈಗ. ನೋಡಿ ಪ್ರೆಷರ್ ಹೋಗಿದೆ ಈಗ. ನೋಡಿ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಮಸಾಲೆ ಎಲ್ಲ ಎಷ್ಟು ನೀಟಾಗಿ ಕೂತಿದೆ ಅಂತ. ನೋಡಿ ಕೈ ಆಡ್ತಾಯಿದ್ದೀನಿ. ನೋಡಿ ಎಷ್ಟು ಉದ್ರ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಅನ್ನಕ್ಕೂ ತರಕಾರಿಗೆಲ್ಲ ಚೆನ್ನಾಗಿ ಹೊಂದಿದೆ. ಗಮ್ಮಂತದ ಸ್ಮೆಲ್ಲು.
ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ನನಗೆ ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತಿನ್ನೋಣ. ಆಗಿದೆ ನೋಡಿ ಫ್ರೆಂಡ್ಸ್, ಆಗಿದೆ ಪಲಾವು, ಹೋಟೆಲ್ ಶೈಲಿಯ ಪಲಾವ್. ಬನ್ನಿ ತಿನ್ನೋಣ. ಹೇಗಿದೆ ಅಂತ ನೋಡಿ, ಬೈಟ್ ಮಾಡ್ತೀನಿ ಹೇಗಿದೆ ಅಂತ, ನೋಡ್ತೀನಿ ನೋಡಿ. ಫಸ್ಟ್ ಹಂಗೆ ಪಲಾವ್ ಹೇಳ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿದೆ ನೋಡಿ. ಮೊಸರು ಬಜ್ಜಿ ಹಾಕಿ ತಿಂದು ನೋಡ್ತಾ ಇದ್ದೀನಿ ನೋಡಿ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್.